ಇದು IPL ಧಮಾಕ. ನಾನು ಅವಿನಾಶ್ ಶಿವನ್. ಪ್ರತಿದಿನ ಈ ಮ್ಯಾಚ್ ಆದಮೇಲೆ ಮ್ಯಾಚ್ಗೆ ಮುನ್ನ ಒಂದಷ್ಟು ಅನಾಲಿಸಿಸನ್ನು ಕೊಡುವಂಥದ್ದನ್ನು TV9 ನಿರಂತರವಾಗಿ ಮಾಡ್ತಾ ಇದೆ. ನಾನು ಅವಿನಾಶ್ ಶಿವನ್. ಇವತ್ತು ಕೂಡ ಒಂದಷ್ಟು ವಿಚಾರಗಳನ್ನು, ನಿನ್ನೆ ಆದಂಥ ಮ್ಯಾಚ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಗುಜರಾತ್ ಆಡ್ತು. ಸೊ ಅಲ್ಲಿಗೆ ಎಲ್ಲ 10 ಟೀಮ್ಗಳು ಕೂಡ ಪರಸ್ಪರ ಮುಖಾಮುಖಿ ಅಂದರೆ ಒಂದೊಂದು ಮ್ಯಾಚ್ ಆಡಿದ್ದಾವೆ. ಒಂದು ಜಲಕ್ ಸಿಕ್ಕಿದೆ ನಮಗೆ 5 ಟೀಮ್ಗಳು 5 ಮ್ಯಾಚ್ಗಳಲ್ಲಿ 10 ಟೀಮ್ನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ. ಸೊ ಒಂದು ವಿಚಾರ ನಾವು ಗಮನಿಸಿದ್ದು, ಈ ಬಾರಿಯ IPLನ ಈ ಟ್ರ್ಯಾಕ್ಗಳಿದೆಯಲ್ಲ, ಪಿಚ್ ಇದೆಯಲ್ಲ, ಅದೆಲ್ಲವನ್ನೂ ಕೂಡ ಹೈ ಸ್ಕೋರಿಂಗ್ ಮಾಡಿದ್ದಾರೆ. ಎಲ್ಲೋ ಒಂದು ಪಿಚ್ ನಾವು ಚೆಪಾಕಲ್ಲಿ ನೋಡಿದ್ವಿ, ಚೆನ್ನೈನ ಪಿಚ್ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲವೂ ಕೂಡ 200+ ಆ ರೌಂಡ್ನಲ್ಲಿತ್ತು. RCB ಮ್ಯಾಚ್ ಒಂದು 175 ಆ ರೌಂಡಲ್ಲಿ ಮುಗೀತು. ಸೊ ನಿನ್ನೆ ಮ್ಯಾಚ್ ಬಗ್ಗೆ ಬರೋಣ. ನಿನ್ನೆ ಮ್ಯಾಚ್ನ ಹೀರೋ ಅಂತಂದರೆ ನಮ್ಮ ಕನ್ನಡಿಗ ವೈಶಾಖ್ ವಿಜಯಕುಮಾರ್. ಯಾಕೆ ಏನು ಮ್ಯಾಚ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಒಂದು ವೇಳೆ ನೀವು ನೋಡಿಲ್ಲ ಅಂತಂದರೆ ಅದರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಕೊಡುವಂಥ ಸಮಯ. ಸೊ ಆಲ್ಮೋಸ್ಟ್ 4 ಮ್ಯಾಚ್ ಆಗಿತ್ತು, 8 ಟೀಮ್ಗಳು ಫೇಸ್ ಟು ಫೇಸ್ ಆಗಿದ್ವು. ಕೊನೆಯ ಮ್ಯಾಚ್ ನೆನ್ನೆ ಆಡಿದ್ರು, ಅದಂದರೆ ಈ ಫೇಸ್ ಟು ಫೇಸ್ ಮ್ಯಾಚಲ್ಲಿ. ಸೊ ಅದು ಗುಜರಾತ್ ಹಾಗೆಯೇ ಪಂಜಾಬ್ ಟೀಮ್. ಸೊ ಪಂಜಾಬ್ ಮೊದಲು ಬ್ಯಾಟಿಂಗ್ ಮಾಡಿ ಪ್ರಿಯಾಂಶ್ ಅನ್ನೋ ಹೊಸ ಒಂದು ಟ್ಯಾಲೆಂಟ್ ಬಂದರು. ನೆನ್ನೆ 47 ರನ್ ಗಳಿಸಿದ್ದು ಪ್ರಿಯಾಂಶ್ ಆರ್ಯ. ಯಾಕಂದರೆ ಪ್ರತಿ ಒಂದು ಮ್ಯಾಚ್ನಲ್ಲೂ ಕೂಡ ನಾವು ಹೊಸ ಟ್ಯಾಲೆಂಟ್ಗಳನ್ನು ನೋಡ್ತಾ ಇದ್ದೀವಿ. ವಿಘ್ನೇಶ್ ಪುತ್ತೂರ್ ಇರ್ಬೋದು. ಸೊ ಅದಾದಮೇಲೆ ನಾವೀಗ ನೋಡ್ತಿರುವಂಥ ಮತ್ತೊಬ್ಬ ಟ್ಯಾಲೆಂಟ್ ಅಂತಂದರೆ ಪ್ರಿಯಾಂಶ್ ಆರ್ಯ. ಮೊನ್ನೆಯಷ್ಟು ವಿಪ್ರಾಜ್ ನಿಗಮ್ ಅನ್ನೋ ಹೊಸ ಹುಡುಗನ ನೋಡಿದ್ವಿ. ಫಾರ್ ದ ಫಸ್ಟ್ ಟೈಮ್ IPLಗೆ ಕಾಲಿಟ್ಟರು ಕೂಡ ಎಲ್ಲೋ ಭಾಳ ವರ್ಷಗಳಿಂದ ಇವರೆಲ್ಲ IPL ಆಡ್ತಿದ್ದಾರೆ ಅನ್ನೋ ರೀತಿಯಾಗಿ ಇವರು ಪರ್ಫಾರ್ಮೆನ್ಸ್ ಮಾಡ್ತಿರೋದು ಭಾಳ ಖುಷಿ ವಿಚಾರ. ಭಾರತದ ಕ್ರಿಕೆಟ್ನ ಬೆಂಚ್ ಸ್ಟ್ರೆಂತ್ ಇದೆಯಲ್ಲ, ಅದು ದಿನದಿಂದ ದಿನಕ್ಕೆ ಈ ಬೋಲ್ಡ್ ಜನ್ರೇಷನ್ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತಾ ಇದೆ. ಮನೀಗ ಪ್ರಿಯಾಂಶ್ ಆರ್ಯ ಜೊತೆಗೆ ಯಾರು ಆಡಿದ್ರು, 47 ರನ್ ಗಳಿಸಿದ್ರು ಪ್ರಿಯಾಂಶ್ ಆರ್ಯ 23 ಬಾಲಲ್ಲಿ. ಹಾಗೆ 7 ಬೌಂಡ್ರಿ 2 ಸಿಕ್ಸ್ ಅವರ ಬ್ಯಾಟ್ನಿಂದ ಬಂತು. ಇನ್ನು ಪ್ರಭ್ ಸಿಮ್ರನ್ ಏನವರು ರಿಟೈನ್ ಮಾಡಿದರು, ಬರೀ 5 ರನ್ನಿಗೆ ಔಟ್ ಆದರು. ಬಟ್ ನಂತರ ಬಂದಂಥ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್, ಲಾಸ್ಟ್ ಟೈಮ್ ಇದೇ KKR ಟೀಮನ್ನು ಚಾಂಪಿಯನ್ ಮಾಡಿದಂಥ ಒಬ್ಬ ಪ್ಲೇಯರ್. ಸೊ ಅದಾದಮೇಲೆ ರಿಟೈನ್ ಮಾಡ್ಕೊಳ್ಳಿಲ್ಲ ಅಂದರೆ ಅವರೊಳಗೆ ಒಂದಷ್ಟು ಗೊಂದಲ ಆಯಿತು ಈ ರಿಟೈನ್ ಮಾಡುವಂಥ ಹಣದ ವಿಚಾರದ ಬಗ್ಗೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಶ್ರೇಯಸ್ ಅಯ್ಯರ್ ನಿನ್ನೆ ಆಡಿದಂಥ ಇನ್ನಿಂಗ್ಸ್ ಏನಿದೆ 97 ರನ್ ಸೆಂಚುರಿ ಆಗುವಂಥ ಒಂದು ಅವಕಾಶ ಆಯಿತು. ಆದರೆ ಕೊನೆಯದಾಗಿ ಶಶಾಂಕ್ ಕೊನೆ ಓವರಲ್ಲಿ ಆಡಿದಂಥ ರೀತಿ ಸೆಂಚುರಿಗೆ ಅವಕಾಶ ಸಿಗಲಿಲ್ಲ. ಅದು ಕೂಡ ಭಾಳ ಡಿಸ್ಕಷನ್ನಲ್ಲಿರುವಂಥ ವಿಚಾರನೇ. ಅಂದರೆ ಶ್ರೇಯಸ್ ಅಯ್ಯರ್ ಸೆಂಚುರಿಗೆ ಅವಕಾಶ ಕೊಡಬೇಕಾಗಿತ್ತಾ ಕೊನೆಯದಾಗಿ? ಯಾಕಂದರೆ ಟೀಮ್ ಫಸ್ಟ್, ಯಾವಾಗಲೂ ಕೂಡ ಕ್ರಿಕೆಟ್ ಅನ್ನೋದು ಟೀಮ್ ಗೇಮ್. ಆದರೆ ಕೆಲವೊಂದು ಸಂದರ್ಭದಲ್ಲಿ ಬರುತ್ತೆ, ಸೆಂಚುರಿ ಅನ್ನೋದು ಕೂಡ ಒಂದು ಲ್ಯಾಂಡ್ ಮಾರ್ಕ್ ಅಲ್ವಾ. ಯಾಕಂದರೆ ಭಾಳ ದಿನ ನೆನಪಲ್ಲಿ ಉಳಿಯುವಂಥ ಒಂದು ಇನ್ಸಿಡೆಂಟ್ ಆಗುತ್ತೆ, ಅದು ಒಂದು ಇವೆಂಟ್ ಆಗುತ್ತೆ. ಸೊ ಹಾಗಾಗಿ ಶಶಾಂಕ್ ಅವಕಾಶ ಕೊಡಬೇಕಾಗಿತ್ತು, ಅಥವಾ ಒಂದು ಒಳ್ಳೆ ಫ್ಲೋನಲ್ಲಿರಬೇಕಾದ್ರೆ ಆ ಒಂದು ಮೊಮೆಂಟಮನ್ನು ಮುಂದುವರಿಸಿ ಪ್ಲೇಯರ್ ಆಡಬೇಕಾ? ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಒಪಿನಿಯನ್ ಏನು. ಶಶಾಂಕ್ ಮಾಡಿದ್ದು ಸರಿನಾ? ಜೊತೆಗೆ ಶಶಾಂಕ್ ಮ್ಯಾಚ್ ಆದಮೇಲೂ ಕೂಡ ಅವ್ರನ್ನ ಕೇಳಲಾಯಿತು. ಅವ್ರು ಹೇಳಿದರು, ನನಗೆ ಶ್ರೇಯಸ್ ಅಯ್ಯರ್ ಹೇಳಿದರು 19 ಓವರ್ ಮುಗೀತಿದ್ದ ಹಾಗೇನೆ, ನನ್ನ ಸೆಂಚುರಿ ಬಗ್ಗೆ ನೀನು ಟೆನ್ಷನ್ ಮಾಡ್ಕೋಬೇಡ, ನಿನ್ನ ಆಟ ನೀನು ಆಡು, ಬಾಲ್ ಈಸಿಯಾಗಿ ಬಂದರೆ ಕ್ಲಿಯರ್ ಮಾಡ್ತಾಯಿರು, ಸೆಂಚುರಿ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ ಅಂತ. ಸೊ 42 ಬಾಲಲ್ಲಿ 97 ರನ್, 9 ಸಿಕ್ಸರ್ ನೆನೆ ಗಳಿಸಿದ್ದು. ಅದು ಕೂಡ ಅವರ ಆ ಮೀಟರ್ಗಳಿತ್ತಲ್ಲ, 1ನೇ ಸಿಕ್ಸ್ 2ನೇ ಸಿಕ್ಸ್ ಎಲ್ಲವೂ ಕೂಡ ಒಂದಾದ ಮೇಲೊಂದು ಜಾಸ್ತಿ ಆಗ್ತಿತ್ತು. ಫಸ್ಟ್ 70 ಮೀಟರ್, 72, 76 ಮೀಟರ್, 80 ಮೀಟರ್, 82, ಹೀಗೆ 9 ಸಿಕ್ಸರ್ಗಳನ್ನು ಅಯ್ಯರ್ ಆಡಿದರು. ಜೊತೆಗೆ ಪಂಜಾಬ್ಗೆ ಬಂದ ಮೇಲೆ ನಾನು ಯಾಕೆ ಕ್ಯಾಪ್ಟನ್ ಆಗಿದ್ದೀನಿ ಅನ್ನೋದನ್ನು ಕೂಡ ಅವರು ಪ್ರೂವ್ ಮಾಡಿ ತೋರಿಸಿದ್ರು. ಯಾಕೆ ನನ್ನನ್ನು 27 ಕೋಟಿ ಕೊಟ್ಟು ಖರೀದಿ ಮಾಡಿದರು ಅನ್ನೋದನ್ನು, ಆ ವರ್ತನ್ನು ಪ್ರೂವ್ ಮಾಡಿದರು. ಎಲ್ಲ ಕ್ಯಾಪ್ಟನ್ಗಳು 10 ಟೀಮ್ಗಳ ಕ್ಯಾಪ್ಟನ್, ಅದರಲ್ಲಿ ಪ್ರತಿಯೊಬ್ಬರು ಕೂಡ ಆಡಿದಂಥದ್ದು ನಾವು ಗಮನಿಸಿದ್ವಿ. ಹಾರ್ದಿಕ್ ಪಾಂಡ್ಯ ಒಬ್ಬರು ಆಡಿಲ್ಲ 10 ಟೀಮ್ಗಳಲ್ಲಿ. ಎಲ್ಲ ಕ್ಯಾಪ್ಟನ್ಗಳಿಗೆ ಹೋಲಿಸಿದ್ರೆ ಶ್ರೇಯಸ್ ಅಯ್ಯರ್ ಹೈಯೆಸ್ಟ್ ಗಳಿಸಿದ್ದಾರೆ 97 ರನ್. ಸೊ ಇನ್ನು ಕೊನೆಯದಾಗಿ ಶಶಾಂಕ್ ಸಿಂಗ್ ಕೇವಲ 16 ಬಾಲಲ್ಲಿ 44 ರನ್ ಗಳಿಸಿದ್ರು, 6 ಬೌಂಡ್ರಿ 2 ಸಿಕ್ಸರ್, 243 ರನ್ಗಳ ಒಂದು ಬೃಹತ್ ಟಾರ್ಗೆಟನ್ನು ಗುಜರಾತ್ ಟೈಟನ್ಸ್ಗೆ ಇಳುತ್ತೆ 20 ಓವರಲ್ಲಿ. ಇನ್ನು ಬೌಲಿಂಗ್ ಅಂತ ಬಂದಾಗ ನಮ್ಮ ಸಿರಾಜ್, RCBಯ ಒಂದು ಬ್ಲಡ್ ಲೈನಲ್ಲಿದ್ದಂಥ ಸಿರಾಜ್ ನೆನ್ನೆ ಭಾಳ ದುಬಾರಿ ಆದರು. 4 ಓವರಲ್ಲಿ 54 ರನ್ ಕೊಟ್ಟರು, ಯಾವುದೇ ವಿಕೆಟ್ ಅವ್ರಿಗೆ ಸಿಗಲಿಲ್ಲ. ಸಾಯಿ ಕಿಶೋರ್ ಅಂಥ ಪಿಚ್ಚಲ್ಲೂ ಕೂಡ ಡೀಸೆಂಟ್ ಬೌಲಿಂಗ್, 4 ಓವರಲ್ಲಿ 30 ರನ್ ಕೊಟ್ಟು 3 ವಿಕೆಟನ್ನು ಪಡೆದಿರೋದು. ಅವರ ಆ ಒಂದು ಕ್ಲಾಸ್ ಇದೆಯಲ್ಲ, ಸಾಯಿ ಕಿಶೋರ್ಗಿರುವಂಥ ಎಬಿಲಿಟಿಯನ್ನು ತೋರಿಸ್ತು, ಇಂಥ ಪಿಚ್ಚಲ್ಲೂ ಕೂಡ ನಾನು ಕಂಟ್ರೋಲ್ ಮಾಡಬಲ್ಲೆ ಅಂತ. ಈಗ ಬನ್ನಿ, 2ನೇ ಇನ್ನಿಂಗ್ಸ್ ಸ್ಟಾರ್ಟ್ ಆಯಿತು. ಗುಜರಾತ್ ಟೈಟನ್ಸ್ ಹೇಗೆ ಆರಂಭ ಮಾಡ್ತು ಅಂತಂದರೆ, ಗುಜರಾತ್ನ ಭಾಳ ನಂಬಿಕಸ್ಥ ಬ್ಯಾಟ್ಸ್ಮನ್ ಅಂತಂದರೆ ಅದು ತಮಿಳುನಾಡಿನ ಸಾಯಿ ಸುದರ್ಶನ್. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್, ಹಲವಾರು ಕ್ರಿಟಿಕಲ್ ಸಂದರ್ಭದಲ್ಲಿ ಗುಜರಾತ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥ ಒಬ್ಬ ಪ್ಲೇಯರ್. ಸೊ ಶುಭಾನ್ ಗಿಲ್ ಕ್ಯಾಪ್ಟನ್ 33 ರನ್ ಗಳಿಸಿದ್ರು. ಒಂದು ಒಳ್ಳೆ ಬಿರುಸಿನ ಆರಂಭ ಅವ್ರಿಗೆ ಸಿಕ್ತು. 14 ಬಾಲಲ್ಲಿ 33 ರನ್ ಗಳಿಸಿದ್ರು, 3 ಬೌಂಡ್ರಿ 2 ಸಿಕ್ಸರ್ ಬಂತು, 3 ಸಿಕ್ಸರ್ 2 ಬೌಂಡ್ರಿ. ಸೊ ಅದಾದಮೇಲೆ ಒನ್ಸ್ ಶುಭಾನ್ ಗಿಲ್ ಔಟ್ ಆದಮೇಲೆ ಬಟ್ಲರ್ ಎಂಟ್ರಿ ಆಗುತ್ತೆ. ಆಗಲೂ ಕೂಡ ಈ ರನ್ ರೇಟನ್ನು ಎಲ್ಲೂ ಕೂಡ ಅವರು ಕಡಿಮೆ ಮಾಡ್ಕೊಳ್ಳಲ್ಲ, ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡೇ ಚೇಸ್ ಆಗ್ತಾ ಇರುತ್ತೆ. ಬಟ್ಲರ್ ಬಂದು 54 ರನ್ ಗಳಿಸ್ತಾರೆ, ಸುದರ್ಶನ್ 74 ರನ್ ಗಳಿಸಿದ್ರು. ಕೊನೆಯದಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಈ ಶೆರ್ಫೇನ್ ರುದರ್ಫೋರ್ಡ್ ಬರ್ತಾರೆ. ಅವ್ರು ಬಂದಾಗಲೂ ಕೂಡ ಈಗ ಮ್ಯಾಚ್ ಚೇಂಜ್ ಆಗುತ್ತೆ, ಯಾಕಂದರೆ ಅಂಥ ಒಂದು ಸ್ಟ್ರೈಕಿಂಗ್ ಎಬಿಲಿಟಿ ರುದರ್ಫೋರ್ಡ್ ಅವರಿಗಿದೆ ಅಂತ. ಆದರೆ
ಈ ಎಂಡ್ ಮೊಮೆಂಟ್ ಬಂತಲ್ಲ, ಕೊನೆಯ 4 ಓವರ್ ಬಂದಾಗ, ಕೊನೆಯ 3 ಓವರ್ ಬಂದಾಗ ನಮ್ಮ ಕನ್ನಡಿಗ ವೈಶಾಖ್ ವಿಜಯಕುಮಾರ್ ಅವರಿಗೆ ಬಾಲ್ ಕೊಡಲಾಗುತ್ತೆ. ಆ ಒಂದು ಓವರ್ನಲ್ಲಿ ತುಂಬ ವೈಡ್ಗಳು ಬರುತ್ತೆ, ಆದರೂ ಕೂಡ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದನ್ನು ವೈಶಾಖ್ ವಿಜಯಕುಮಾರ್ ಆಲ್ರೆಡಿ ಪ್ಲ್ಯಾನ್ ಮಾಡಲಾಗಿತ್ತು. ರುದರ್ಫೋರ್ಡ್ ಬಂದರೆ ಹೀಗೆ ಆಡಿಸ್ಬೇಕು, ಬಟ್ಲರ್ ಬಂದರೆ ಭಾಳ ಮೇನ್ ವೆಪನ್ ಅವ್ರನ್ನೇನೆ ಯೂಸ್ ಮಾಡಿದ್ದು ಅಂತಂದರೆ ಅದು ವೈಡ್ ಯಾರ್ಕರ್. ವೈಡ್ಗಳು ಹೌದು, ಒಂದು ರಿವ್ಯೂ ಆಯಿತು, ವೈಡ್ ಕ್ಯಾನ್ಸಲ್ ಆಯಿತು, ಇದೆಲ್ಲವೂ ಕೂಡ ನಾವು ನೋಡಿದ್ವಿ. ಬಟ್ ಆ ವೈಡ್ ಯಾರ್ಕರ್ ನಾವು ಆಡ್ತೀವಿ, ಆಗ ವೈಡ್ ಯಾರ್ಕರ್ ಆಗ್ತಾಗ ನೀಟಾಗಿ ಸ್ಟ್ರೈಕ್ ಮಾಡೋಕ್ಕಾಗಲ್ಲ ನಿಮಗೆ. ಆಲ್ಮೋಸ್ಟ್ ವಿಡ್ತ್ ಜಾಸ್ತಿ ಇರಬೇಕಾದ್ರೆ ಅಲ್ಲಿ ಹೋಗಿ ನೀವು ಕವರ್ ಮಾಡೋಕ್ಕಾಗಲ್ಲ. ಸೊ ರುದರ್ಫೋರ್ಡ್ ಮತ್ತು ಬಟ್ಲರ್ ಅವರ ವೀಕ್ ಪಾಯಿಂಟ್ ಏನಿದೆ ಅದನ್ನೇ ಟಾರ್ಗೆಟ್ ಮಾಡಿ ವೈಶಾಖ್ ವಿಜಯಕುಮಾರ್ ನೆನ್ನೆ ಬೌಲ್ ಮಾಡಿದ್ರು. ಎಷ್ಟು ಮಟ್ಟಿಗೆ ಅಂತಂದರೆ ನಮ್ಮ ರಿಕಿ ಪಾಂಟಿಂಗ್ ಕೂಡ, ಟೀಮ್ನ ಹೆಡ್ ಕೋಚ್ ರಿಕಿ ಪಾಂಟಿಂಗ್ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು, ಅಲ್ಲಿ ಕೂತು ಚಪ್ಪಾಳೆ ಹೊಡಿತಾ ಇದ್ರು. ಸೊ ಓವರಾಲ್ 232 ಒಂದು ಒಳ್ಳೆಯ ಒಂದು ಟಾರ್ಗೆಟ್ ಇದ್ದಂಥ ಸಂದರ್ಭದಲ್ಲಿ ಒಳ್ಳೆ ಫೈಟನ್ನೇ ಕೊಟ್ಟರು. 232 11 ರನ್ಗಳ ಸೋಲು. ಪಂಜಾಬ್ ಕಿಂಗ್ಸ್ ಅವ್ರಿಗೆ ಗೆಲುವಾಗುತ್ತೆ, ಗುಜರಾತ್ನವರಿಗೆ ಸೋಲಾಗುತ್ತೆ. ಸೊ ಬೌಲಿಂಗ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಹರ್ಷದೀಪ್ ಸಿಂಗ್ ಅದ್ಭುತವಾಗಿ ಬೌಲ್ ಮಾಡಿದ್ರು. ಕೊನೆಯವರು ಕೂಡ ನೀವು ನೋಡಿದ್ರಿ, ಒಳ್ಳೆ ಕಂಟ್ರೋಲ್, 4 ಓವರ್ 36 ರನ್, 2 ವಿಕೆಟ್. ವೈಶಾಖ್ ವಿಜಯಕುಮಾರ್ ವಿಕೆಟ್ ತೆಗಿಲಿಲ್ಲ, ಬಟ್ ಏನು ಪಂಜಾಬ್ಗೆ ಮಾಡಬೇಕು, ಏನು ಅವ್ರ ಕಡೆಯಿಂದ ಸಹಾಯ ಬೇಕಿತ್ತೋ, ನಿರೀಕ್ಷೆ ಇತ್ತೋ, ಅದನ್ನು 3 ಓವರಲ್ಲಿ 28 ರನ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮ್ಮ ಕನ್ನಡಿಗ ವೈಶಾಖ್ ವಿಜಯಕುಮಾರ್ RCBಯಲ್ಲಿ ಇದ್ದಂಥವ್ರು ಹೋಗಿ ಈಗ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ 5 ಮ್ಯಾಚ್ಗಳು ಕೂಡ ಆಗಿದೆ. 10 ಟೀಮ್ಗಳ ಪರ್ಫಾರ್ಮೆನ್ಸ್ ನಾವು ನೋಡಿದ್ದೀವಿ. ಒಂದಕ್ಕಿಂತ ಒಂದು ಟೀಮ್ ಅದ್ಭುತವಾಗಿ ಆಡ್ತಾ ಇದೆ. ಅದರಲ್ಲೂ ಈ ಹಿಟ್ಟಿಂಗ್ ಎಬಿಲಿಟಿ ಇದೆಯಲ್ಲ, ಸನ್ರೈಸರ್ಸ್ ಹೊಡೆದಂಥ ರೀತಿ, ಅದಾದಮೇಲೆ ಲಕ್ನೋ ಟೀಮ್ ಮೊನ್ನೆ ಯಾವ ರೀತಿಯಾಗಿ ಆಡಿದ್ರಿ ನೀವು ಕೂಡ ನೋಡಿದ್ರಿ, ಅದಾದಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ಚೇಸ್ ಮಾಡಿದಂಥ ರೀತಿ ಅಶುತೋಷ್. ಸೊ ಪ್ರತಿ ಮ್ಯಾಚಲ್ಲೂ ಕೂಡ 5 ಮ್ಯಾಚಲ್ಲೇ ನಾವು ಹಲವಾರು ಹೊಸ ಪ್ರತಿಭೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸೂಪರ್ ಸ್ಟಾರ್ಗಳಲ್ಲದೆ ಹೊಸದಾಗಿ ಈಗಷ್ಟೇ ಏನು ಟ್ಯಾಲೆಂಟ್ ಮೀಟ್ಸ್ ಆಪರ್ಚುನಿಟಿ ಅಂತ ಏನು ಕರೀತಾರೆ IPL, ಅದನ್ನು ಪ್ರೂವ್ ಮಾಡಿದ್ದಾರೆ. ಬಟ್ ನಮ್ಮ ಒಂದು ಅಭಿಪ್ರಾಯ ಏನಂತಂದರೆ ಈ ಪಿಚ್ಗಳನ್ನು ಇನ್ನೊಂದು ಸ್ವಲ್ಪ ಕಾಂಪಿಟೇಟಿವ್ ಮಾಡಬೇಕು. ಬರೀ ರನ್ ಗಳಿಸುವಂಥ ಪಿಚ್ ಮಾಡಿದ್ರೆ ನೋಡೋರಿಗೆ ಈ ಮಜಾ ಹೊರಟೋಗುತ್ತೆ. ಅಂದರೆ ಬರೀ 6-4ಗಳಿದ್ದಂಥ ಹಿಂದೆಲ್ಲ ನಿಮಗೆಲ್ಲ ಗೊತ್ತಿದೆ, ತೆಂಡೂಲ್ಕರ್ ಗಂಗೂಲಿ ಕಾಲದಿಂದ ನಾವು ಮ್ಯಾಚ್ಗಳು ನೋಡಿದಾಗ ಒಂದು 6 ಹೊಡೆದ್ರೂ ಕೂಡ ನಮ್ಗೆ ರೋಮಾಂಚನ ಆಗ್ತಾಯಿತ್ತು. ಈಗ 10 6 ಹೊಡೆದ್ರೂ ಕೂಡ ಏನು ಅಂತ ಥ್ರಿಲ್ಲೇ ಸಿಗ್ತಾಯಿಲ್ಲ. ಯಾಕಂದರೆ ಅಷ್ಟು ಮಟ್ಟಿಗೆ ಪಿಚ್ಗಳನ್ನು ಫ್ಲ್ಯಾಟ್ ಮಾಡಲಾಗಿದೆ. ಇನ್ನೊಂದು ಸ್ವಲ್ಪ ಕಾಂಪಿಟೇಟಿವ್ ಬೌಲರ್ಗಳಿಗೂ ಕೂಡ ಅಸಿಸ್ಟೆನ್ಸ್ ಇರುವಂಥ ಪಿಚ್ಗಳನ್ನು ಮಾಡಿದ್ರೆ ಒಂದು ಸ್ಪೋರ್ಟ್ ಥರ ಅನಿಸುತ್ತೆ. ಎಲ್ಲೇ ಹೋದರೆ ಬರೀ ಬ್ಯಾಟ್ಸ್ಮನ್ಗಳಿಗೆ ಪ್ಯಾರಡೈಸ್ ಆಗಿರುತ್ತೆ, ಬ್ಯಾಟ್ಸ್ಮನ್ಗಳ ಸ್ವರ್ಗ ಆಗಿದ್ರೆ ಮ್ಯಾಚ್ ನೋಡೋಕ್ಕೆ ಮಜಾ ಆಗಲ್ಲ. ನೀವೇನಂತೀರಾ? ಮಿಸ್ ಮಾಡದೆ ಕಮೆಂಟ್ ಮಾಡಿ. ಇದಾಗಿತ್ತು TV9 ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.